ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಟು ಆಕಾಶ್ ಕಿಚನ್. ನಾನಿವತ್ತು ಫಿಶ್ ಫ್ರೈ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು, ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ. ನೀವು ಹೊಸ್ದಾಗಿ ಏನಾದರೂ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂತ. ಈಗ ಹೇಗೆ ಮಾಡೋದು, ಏನೆಲ್ಲ ಬೇಕು ಅಂತ ನೋಡೋಣ. ಸಿಂಪಲ್ಲಾಗಿ ಮನೇಲಿರೋಂಥ ಇಂಗ್ರೀಡಿಯೆಂಟ್ಸಿಂದಲೂ ಸಿಂಪಲ್ಲಾಗಿ ಮಾಡ್ಕೊಬೋದು. ಇಲ್ಲಿ ನಾನು ಫಿಶ್ ತಗೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಖಾರದ ಪುಡಿ. ನಿಮಗೆ ಖಾರ ಎಷ್ಟು ಬೇಕಂದ್ರೆ ನೀವು ಜಾಸ್ತಿ ತಿಂತೀನಿ ಅಂದರೆ ಖಾರ ಸ್ವಲ್ಪ ಇನ್ನೊಂದು ಸ್ಪೂನ್ ಸೇರಿಸ್ಕೊಳ್ಳಿ. ಅರಿಶಿಣ, 1 ಸ್ಪೂನಷ್ಟು ಮನೆಗೆ ಮಾಡ್ಕೊಂಡಿರೋ ಗರಂ ಮಸಾಲ, ಮತ್ತು ಉಪ್ಪು, 1 ನಿಂಬೆಹಣ್ಣು. ಉಪ್ಪು ಅಷ್ಟೇ ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಬಿಟ್ಟು ಸೇರಿಸ್ಕೊಳ್ಳಿ. ಇದನ್ನು ಇಷ್ಟು ಸೇರಿಸ್ಕೊಂಡು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊತೀನಿ. ಸ್ವಲ್ಪ ಎಣ್ಣೆ ಕೂಡ ನಾನು ಸೇರಿಸ್ಕೊತೀನಿ. ಇದನ್ನು ನೋಡಿ, ಇವಾಗ ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಈ ರೀತಿ ಕಲಸ್ಕೊತೀನಿ. ನಿಮಗೆ ಬೇಕಂದರೆ ಒಂದು 2 ಸ್ಪೂನಷ್ಟು ನೀರು ಸೇರಿಸ್ಕೊಳ್ಳಿ. ತುಂಬ ಗಟ್ಟಿ ಆಯಿತು ಅಂತ ಅಂದರೆ ತುಂಬ ಸೇರಿಸ್ಕೊಳಕ್ಕೆ ಹೋಗ್ಬೇಡಿ. ಖಾರನೂ ಅಷ್ಟೇ ನಿಮಗೆ ನೋಡ್ಬಿಟ್ಟು ನೀವು ಇದು ಮಾಡ್ಕೊಳ್ಳಿ. ನೋಡಿ, ಇಷ್ಟ ಆದರೆ ಸಾಕು. ನಿಮಗೆ ಕಲರ್ ಬೇಕು ಅಂದರೆ ಬ್ಯಾಡಗೆ ಮೆಣಸಿನ್ಕಾಯಿ ಪುಡಿ ಸೇರಿಸ್ಕೊಳ್ಳಿ. ಇದ್ದರೆ ಪೆಪ್ಪರ್ ಪೌಡ್ರು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಇದನ್ನು ಚೆನ್ನಾಗಿ ಇವಾಗ ಫಿಶ್ಗೆಲ್ಲ ಈ ರೀತಿ ಅಪ್ಲೈ ಮಾಡ್ಕೊತೀನಿ. ಫಿಶ್ಗೆ ಈ ಥರ ಅಪ್ಲೈ ಮಾಡ್ಕೊಂಡು 1 ಅವರ್ ಹಾಫ್ ಆನ್ ಅವರ್ ಬಿಟ್ಟರೆ ಚೆನ್ನಾಗಿ ಮ್ಯಾರಿನೇಟ್ ಆಗಿರುತ್ತೆ. ಫಿಶ್ಶು ತಿನ್ನಬೇಕಾದ್ರೂ ಚೆನ್ನಾಗಿರುತ್ತೆ. ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇದಾಗಿರುತ್ತೆ. ಈಗ ಈ ರೀತಿ ಎಲ್ಲವನ್ನು ಫಿಶ್ಗೆ ಇದು ಮಾಡ್ಕೊತೀನಿ. ನಾನು ಮಸಾಲ ಅಪ್ಲೈ ಮಾಡ್ಕೊತೀನಿ. ಒಳಗಡೆ ಮಕ್ಕೆಲ್ಲ ಇದು ಮಾಡ್ಕೊಳ್ಳಿ. ಫಿಶ್ಶು ಕಣ್ಣಿಗೆ ತುಂಬ ಒಳ್ಳೆಯದು. ನೋಡಿ, ಈ ರೀತಿ ಅಪ್ಲೈ ಮಾಡ್ಕೊತಾ ಇದ್ದೀನಿ ನಾನು. ಈಗ ಇದನ್ನು ಬಿಟ್ಟು ಒಂದು ಹಾಫ್ ಆನ್ ಅವರು ನಾನು ಫ್ರಿಜ್ಜಲ್ಲಿ ಇಟ್ಕೊತೀನಿ. ಇಲ್ಲಾಂದರೆ ಹಾಗೇ ಕೂಡ ಇಟ್ಕೊಬೋದು. ಚೆನ್ನಾಗೆ ಇದು ಮ್ಯಾರಿನೇಟ್ ಆಗುತ್ತೆ. ಈಗ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಪ್ಯಾನ್ ಆದರೂ ಇಟ್ಕೊಳ್ಳಿ ಅಥವಾ ತವನಾದರೂ ಇಟ್ಕೊಳ್ಳಿ. ನಾನ್ ಸ್ಟಿಕ್ ಇದ್ದರೆ ಚೆನ್ನಾಗಿದಾಗುತ್ತೆ. ತಳ ಹಿಡಿಯೆಲ್ಲ ಚೆನ್ನಾಗಿ ಬಿಟ್ಕೊಳುತ್ತೆ. ಈಗ ಎಣ್ಣೆ ಬಿಸಿ ಆಗಿದೆ. ನಾನು ಫಿಶ್ಶು ಒಂದೊಂದೇ ಜಿಲಾಬಿ ಮೀನು ಇದೊಂದೇ ಇದ್ದಿತ್ತು, ಸೇರಿಸ್ಕೊತಾ ಇದ್ದೀನಿ ನಾನು. ಒಂದೊಂದೇ ಫಿಶ್ನ ಒಂದು ಸೈಡ್ ಹಾಕ್ತಿದ್ದಂಗೆ ಇನ್ನೊಂದು ಸೈಡ್ ತಿರ್ವಾಕೊಳ್ಳಿ. ನಾನ್ ಸ್ಟಿಕ್ ಕುಕ್ ಆಗಿರೋದ್ರಿಂದ ತಳ ಏನೂ ಕಚ್ಕೊಳಲ್ಲ, ಕ್ಲೀನಾಗಿ ಇದಾಗುತ್ತೆ. ಇದ್ರೆ ಇಟ್ಕೊಳ್ಳಿ, ಇಲ್ಲ ಅಂದರೂ ಪರವಾಗಿಲ್ಲ. ತವದ ಹೆಂಚೊಳಗೆ ಮಾಡ್ಕೊಬೋದು. ಈ ಥರ ಒಂದೊಂದೇ ಸೈಡು ತಿರ್ವಾಕೊಂತ ಇದ್ದೀನಿ ನಾನು. ಚೆನ್ನಾಗಿ ಎರಡೂ ಕಡೆನೂ ಚೆನ್ನಾಗಿ ಕ್ರಿಸ್ಪಿಯಾಗಿ ಇದಾಗಬೇಕು. ನೋಡಿ, ಇಷ್ಟ ಆದರೆ ಸಾಕು. ಚೆನ್ನಾಗಿ ಫ್ರೈ ಆಗಿದೆ. ಈಗ ಮಿಕ್ಕಿರೋ ಎಣ್ಣೆಗೆ ಇನ್ನು ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡು ನಾನು ಅದೇ ರೀತಿ ಇವೆರಡೂ ಫ್ರೈ ಮಾಡ್ಕೊತೀನಿ. ಸ್ವಲ್ಪ ಕರಿಬೇವು ಆ ಸೈಡ್ ಈ ಸೈಡ್ ಎರಡೂ ಇಟ್ಕೊಂಡಿದ್ದೀನಿ. ಒಂದು ಸಲ ಟ್ರೈ ಮಾಡಿ, ಸೂಪರಾಗಿ ಬಂದಿದೆ.